ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಮಲೆನಾಡ ಮೆರಗು ಚಾನಲ್ಗೆ ನಿಮಗೆಲ್ಲರಿಗೂ ಹಸಿರಾದ ಸ್ವಾಗತ. ಈ ಒಂದು ಸಣ್ಣ ಗಿಡ ಜ್ವರ, ಲಿವರ್, ರಕ್ತ, ಇಮ್ಯುನಿಟಿ ಎಲ್ಲದಕ್ಕೂ ಔಷಧ ಅಂದರೆ ನಂಬ್ತೀರಾ? ತುಂಬ ಕಹಿ ರುಚಿ ಇರುವ ಈ ಒಂದು ಸಣ್ಣ ಗಿಡ ಆಯುರ್ವೇದದಲ್ಲಿ ಕಿಂಗ್ ಆಫ್ ಬಿಟರ್ಸ್ ಅಂತ ಕರೆಯಲ್ಪಡುತ್ತೆ. ಇದು ಒಂದು ಸಣ್ಣ ಔಷಧಿಯ ಸಸ್ಯ. ಆಯುರ್ವೇದ, ಸಿದ್ಧ, ಯುನಾನಿ ವೈದ್ಯ ಪದ್ಧತಿಗಳಲ್ಲಿ ಬಹಳ ಪ್ರಸಿದ್ಧ. ಹಾಗಾದರೆ ಇದು ಯಾವ ಗಿಡ ಗೊತ್ತಾ? ಇದು ನೆಲಬೇವು ಅಥವಾ ಕಟಗ್ರಾಣಿ. ಈ ಗಿಡಕ್ಕೆ ಒಂದೇ ಹೆಸರಲ್ಲ, ಒಂದೊಂದು ಕಡೆ ಒಂದೊಂದು ರೀತಿಯ ಹೆಸರಿದೆ. ಇದಕ್ಕೆ ನೆಲಬೇವು, ಕಿರಾತತಿಕ್ತ, ಮಹಾತಿಕ್ತ ಮತ್ತು ನಮ್ಮ ಕಡೆ ಕಟಗ್ರಾಣಿ ಅಂತ ಕರೀತಾರೆ. ಇಂಗ್ಲೀಷ್ನಲ್ಲಿ ಇದನ್ನು ಕಾಲ್ಮೇಘ ಅಂತ ಕರೀತಾರೆ. ಇದರ ಸೈಂಟಿಫಿಕ್ ನೇಮ್ ಆಂಡ್ರೋಗ್ರಾಫಿಸ್ ಪ್ಯಾನಿಕ್ಯುಲಾಟ. ಈ ಗಿಡ 1 to 1.5 ಮೀಟರ್ ಅಷ್ಟು ಎತ್ತರ ಬೆಳೆಯುತ್ತೆ. ಇದರ ಎಲೆ ಉದ್ದ ಮತ್ತು ಸಣ್ಣದಾಗಿರುತ್ತೆ ಮತ್ತು ಆಪೋಸಿಟ್ ಪ್ಯಾಟರ್ನಲ್ಲಿ ಇರುತ್ತೆ. ಇದರ ಹೂವು ಸಣ್ಣ ಮತ್ತು ಬಿಳಿ ನೇರಳೆ ಬಣ್ಣದಲ್ಲಿರುತ್ತೆ. ಇದರ ಬೆಳವಣಿಗೆ ಮಳೆಗಾಲದಲ್ಲಿ ಹೆಚ್ಚಾಗಿರುತ್ತೆ. ಈ ಗಿಡ ಕಾಡು ಗಿಡದಂತೆ ಬೆಳೆದರೂ ಔಷಧಿಯ ಮೌಲ್ಯ ಅತ್ಯಧಿಕವಾಗಿದೆ. ಈ ಗಿಡದ ಎಲೆ ನಾಲಿಗೆಗೆ ಹಾಕಿದರೆ ಸಾಕು, ಕ್ಷಣಾರ್ಧದಲ್ಲಿ ಕಹಿ ಗೊತ್ತಾಗುತ್ತೆ. ಇದನ್ನು ಪ್ರಾಣಿಗಳು ತಿನ್ನಲ್ಲ ಮತ್ತು ಇದಕ್ಕೆ ಕೀಟಗಳು ಸಹ ಹತ್ತಲ್ಲ. ಸ್ವಯಂ ರಕ್ಷಣಾ ವ್ಯವಸ್ಥೆ ಇದೆ, ಕೀಟ ನಿವಾರಕ ಗುಣ ಇದೆ ಮತ್ತು ಕಡಿಮೆ ನೀರಲ್ಲೂ ಇದು ಬೆಳೆಯುತ್ತೆ. ಇದರಲ್ಲಿರುವ ಆ್ಯಕ್ಟಿವ್ ಕಾಂಪೌಂಡ್ಸ್ ಯಾವುವು ಅಂದರೆ ಆಂಡ್ರೋಗ್ರಾಫೋಲೈಡ್, ನ್ಯೂ ಆಂಡ್ರೋಗ್ರಾಫೋಲೈಡ್ ಮತ್ತು ಫ್ಲೇವೋನಾಯ್ಡ್ಸ್. ಇವುಗಳ ಕೆಲಸ ಏನೆಂದರೆ ವೈರಸ್ ವಿರುದ್ಧ ಮತ್ತು ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡುತ್ತವೆ, ಉರಿಯೂತ ಕಡಿಮೆ ಮಾಡುತ್ತವೆ. ಈ ನೆಲಬೇವು ಗಿಡದ ಮೆಡಿಸಿನಲ್ ಯೂಸಸ್ ಏನೆಂದರೆ ಆಯುರ್ವೇದದಲ್ಲಿ ಇದನ್ನು ಜ್ವರನಾಶಕ ಮತ್ತು ಲಿವರ್ ಔಷಧ, ರಕ್ತ ಶುದ್ಧೀಕರಣ, ಜೀರ್ಣಕ್ರಿಯೆ ಸುಧಾರಣೆಯಲ್ಲಿ ಬಳಸಲಾಗುತ್ತೆ. ಆಧುನಿಕ ವೈದ್ಯಕೀಯದಲ್ಲಿ ಇಮ್ಯುನಿಟಿ ಬೂಸ್ಟರ್ ಸಪ್ಲಿಮೆಂಟ್ಸ್, ಲಿವರ್ ಕೇರ್ ಟ್ಯಾಬ್ಲೆಟ್ಸ್, ವೈರಲ್ ಫೀವರ್ ಮೆಡಿಸನ್ಸ್ ಇವುಗಳಲ್ಲಿ ಬಳಸಲಾಗುತ್ತೆ. ಈ ನೆಲಬೇವು ಅಥವಾ ಕಟಗ್ರಾಣಿ ಗಿಡವನ್ನು ಟ್ಯಾಬ್ಲೆಟ್, ಕ್ಯಾಪ್ಸ್ಯೂಲ್, ಸಿರಪ್, ಟಾನಿಕ್ ಮತ್ತು ಪೌಡರ್ ರೂಪದಲ್ಲಿ ಬಳಕೆ ಮಾಡಲಾಗುತ್ತದೆ. ಮಾರ್ಕೆಟ್ನಲ್ಲಿ ಹಲವಾರು ಪಾಪ್ಯುಲರ್ ಆಯುರ್ವೇದಿಕ್ ಕಾಲ್ಮೇಘ್ ಸಪ್ಲಿಮೆಂಟ್ಸ್ ಸಿಗ್ತವೆ. ಮೈಯಲ್ಲಿ ಕಜ್ಜಿಯಾಗಿದ್ದರೆ ಇದರ ಸೊಪ್ಪನ್ನು ನುಣ್ಣಗೆ ಅರೆದು ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಮೈಗೆ ಹಚ್ಚಿಕೊಂಡು ನಂತರ ಸ್ನಾನ ಮಾಡಿದರೆ ಕಜ್ಜಿಗಳು ನಿವಾರಣೆ ಆಗುತ್ತವೆ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ ಕೊರೋನಾ ಕಾಲದಲ್ಲಿ ಈ ಗಿಡದ ಮೇಲೆ ಜಾಗತಿಕ ಸಂಶೋಧನೆ ನಡೆಯುತ್ತೆ. ಇದು ವೈರಲ್ ರೆಪ್ಲಿಕೇಶನ್ ಸ್ಲೋ ಮಾಡುತ್ತೆ ಮತ್ತು ಬಾಡಿ ಡಿಫೆನ್ಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಮಾಡುತ್ತೆ ಅಂತ ಪ್ರೂವ್ ಆಗಿದೆ. ಬಟ್ ಇದು ಟ್ರೀಟ್ಮೆಂಟ್ ಅಲ್ಲ, ಸಪೋರ್ಟಿವ್ ಹರ್ಬ್ ಮಾತ್ರ. ಇದನ್ನು ಬಳಸುವ ಮುನ್ನೆಚ್ಚರಿಕೆಗಳೇನೆಂದರೆ ಹೆಚ್ಚು ಪ್ರಮಾಣದಲ್ಲಿ ಇದನ್ನು ಸೇವಿಸಬಾರ್ದು ಮತ್ತು ಪ್ರೆಗ್ನೆಂಟ್ ವುಮೆನ್ಸ್ ಇದನ್ನು ಬಳಸಬಾರ್ದು. ಕಹಿ ರುಚಿಯಲ್ಲೇ ಆರೋಗ್ಯದ ಸಿಹಿ ಅಡಗಿದೆ. ನಮ್ಮ ಹಿತ್ತಲಲ್ಲಿ ಕಾಣುವ ಈ ಕಹಿ ಗಿಡ ಜಗತ್ತಿನ ಔಷಧ ವಿಜ್ಞಾನಕ್ಕೂ ಪ್ರೇರಣೆಯಾಗಿದೆ. ಇಂಥ ನೈಸರ್ಗಿಕ ಔಷಧಿ ಗಿಡಗಳ ಬಗ್ಗೆ ಇನ್ನಷ್ಟು ತಿಳಿಯಬೇಕು ಅಂದರೆ ನಮ್ಮ ಮಲೆನಾಡ ಮೆರಗು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೀವು ಸಹ ಈ ಗಿಡವನ್ನು ಬಳಸಿದರೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.